ಆಫೀಸರ್, ನಿಮ್ಗೇನೂ ಆಗಿಲ್ಲ ಅಲ್ವಾ? ಏನೂ ಆಗಲಿಲ್ಲ. ಬಟ್ ಬಂದಿದ್ಯಾರೋ ಅಂತಾನೆ ಅರ್ಥ ಆಗಲಿಲ್ಲ. ಸಾರಿ ಸರ್, ನಮ್ಮ ರೆಸಾರ್ಟಲ್ಲಿ ನಿಮಗೆ ಹೀಗೆ ತೊಂದರೆ ಆಗಿದ್ದಕ್ಕೆ ತುಂಬ ಬೇಜಾರಾಗ್ತಿದೆ. ನಿಮ್ಮನ್ನ ಅಟ್ಯಾಕ್ ಮಾಡುವಷ್ಟು ದ್ವೇಷ ಇಲ್ಲಿ ಯಾರಿಗಿರುತ್ತೆ ಆಫೀಸರ್? ಈ ರೆಸಾರ್ಟ್ ಸ್ವಲ್ಪ ಊರಿಗೆ ದೂರವಾಗಿದೆ. ಇಲ್ಲೇ ಹತ್ರದಲ್ಲಿ ಒಂದು ಸ್ಲಮ್ ಇದೆ. ಅಲ್ಲಿ ಸ್ವಲ್ಪ ಜನ ಅವಾಗವಾಗ ಕಳ್ತನಕ್ಕೆ ಇಲ್ಲಿಗೆ ಬರ್ತಾ ಇರ್ತಾರೆ. ಅವರೇ ಯಾರೋ ನಿಮ್ಮ ಮೇಲೆ ಅಟ್ಯಾಕ್ ಮಾಡಿರ್ತಾರೆ. ಕಳ್ತನ ಮಾಡೋಕ್ ಬಂದವನು ಆಫೀಸರ್ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತಾನೆ? ಚಿಕ್ಕ ಚಿಕ್ಕ ಕಳ್ತನ ನಡೆಯುತ್ತೆ ಹೊರತು ಹೀಗೆ ಯಾವತ್ತೂ ಆಗಿರ್ಲಿಲ್ಲ. ನಿಮ್ಮ ಹತ್ರ ಏನೂ ಸಿಗದೆ ಇರೋದಕ್ಕೆ ಸರ್ ಮೇಲೆ ಅಟ್ಯಾಕ್ ಮಾಡಿರ್ತಾನೆ. ಯಾರಿಂದನೂ ನಿಮ್ಮ ಆನಂದ ಹಾಳಾಯ್ತು. ರಿಯಲಿ ವೆರಿ ಸಾರಿ. ಮತ್ತೆ ಇಂಥದ್ದು ನಡೀದಿರೋ ಹಾಗೆ ನಾನು ಎಚ್ಚರಿಕೆ ವಹಿಸ್ತೀನಿ. ನೀವು ಬೇಗ ಹೋಗಿ ಮಲ್ಕೊಳ್ಳಿ. ನಾಳೆ ಬೆಳಗ್ಗೆ ಬೋಟ್ ಹೌಸ್ ಹತ್ರ ಹೋಗ್ಬೇಕು. ಒನ್ಸ್ ಅಗೇನ್ ವೆರಿ ಸಾರಿ. ಹಾಗೇನಿಲ್ಲ ಬಿಡಿ, ನೀವು ಹೊರಡಿ. ನಾಳೆ ಬೆಳಗ್ಗೆ ಸಿಗೋಣ. ಓಕೆ ಸರ್, ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ಯಾಕೆ ಕಲ್ಯಾಣಿ, ಹೆದರ್ಬಿಟ್ಟಿಯಾ? ಸಡನ್ ಆಗಿ ಯಾರೋ ಬಂದು ಹೀಗೆ ಅಟ್ಯಾಕ್ ಮಾಡಿದ್ರೆ ಹೆದರಿಕೆ ಆಗದೆ ಇನ್ನೇನಾಗುತ್ತೆ ಆಫೀಸರ್? ಕಲ್ಯಾಣಿ, ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ಹೀಗೆ ಭಯ ಪಟ್ರೆ ಹೇಗೆ? ಭಯ ಪಟ್ರೆ ಆ ಭಯ ಹೆದರ್ಸ್ತಾನೆ ಇರುತ್ತೆ. ಎದುರಿಸಿ ತಿರುಗಿ ನಿಂತ್ರೇನೆ ಆ ಭಯ ಹೇಡಿ ಹಾಗೆ ಓಡ್ ಹೋಗುತ್ತೆ. ಬಿ ಬ್ರೇವ್ ಕಲ್ಯಾಣಿ. ಸರ್, ಈ ಕಡೆ ಬನ್ನಿ. ಇವಾಗ ಹೊರಡು ಈ ಬೋಟ್ ಅಲ್ಲಿ ಬ್ಯಾಕ್ ವಾಟರ್ ಅಲ್ಲಿ ಓಡಾಡುತ್ತೆ. ನೈಟ್ ಅಲ್ಲಿ ಒಂದ್ ಪ್ಲೇಸ್ ಅಲ್ಲಿ ನಿಲ್ಲಿಸ್ತಾರೆ. ಮತ್ತೆ ಮಾರ್ನಿಂಗ್ ಹೊರಟು ಇಲ್ಲಿಗೆ ವಾಪಸ್ ಬರ್ತಾರೆ. ಬನ್ನಿ, ಮೇಲ್ ಹೋಗಿ ನೋಡೋಣ. ಓಕೆ ಕಲ್ಯಾಣಿ, ಬಾ. ಲೈಫಲ್ಲಿ ಈ ಬೋಟ್ ಹೌಸ್ ಜರ್ನಿ ಅನ್ನೋದು ಒಂದ್ ಮೆಮೊರಿ ಆಗಿ ಉಳಿದ್ಬಿಡುತ್ತೆ. ಅದಕ್ಕೆ ಇಲ್ಲಿಗೆ ತುಂಬಾ ಜನ ಬರ್ತಾರೆ. ಬನ್ನಿ, ಕೆಳಗೆ ಹೋಗೋಣ. ಕಮ್. ಕಲ್ಯಾಣಿ, ನಡಿ. ಬನ್ನಿ. நீங்கள இந்த டல்லா இருக்கு? ಅದೇ ಯಾಕೆ ಡಲ್ ಆಗಿದ್ದೀರಾ ಅಂತ. ಓ, ರಾತ್ರಿ ನಡೆದಿರೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಬಿಟ್ಬಿಡಿ. ನೀವು ಹೀಗಿದ್ರೆ ಸರ್ ಹೆಂಗೆ ಹ್ಯಾಪಿ ಆಗಿರ್ತಾರೆ? ಈ ಟ್ರಿಪ್ ನೀವು ಮರೆಯಕ್ಕಾಗದೇ ಇರೋಂಥ ನೆನಪಾಗಿ ಉಳಿದ್ಬಿಡುತ್ತೆ. ಎಂಜಾಯ್ ಮಾಡಿ. 24 hours ಬೋಟಲ್ಲೇ ಇರ್ತೀರಾ. ನಿಮ್ಮಿಬ್ರು ನೆನಪುಗಳನ್ನ ಹೊರೋದಕ್ಕೆ ಈ ಬೋಟು ರೆಡಿ ಆಗಿದೆ. ಹ್ಯಾವ್ ಅ ನೈಸ್ ಟ್ರಿಪ್. ಬಾಯ್. ಥ್ಯಾಂಕ್ ಯು. ಬಾ. ಬಾಯ್ ಬಾಯ್. ಬಾಯ್. ಚೆನ್ನಾಗಿ ಎಂಜಾಯ್ ಮಾಡಿ. ಬಾಯ್ ಬಾಯ್.
ಕಲ್ಯಾಣಿ, ನೀನ್ ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ನಾವಿಷ್ಟು ದೂರ ಬಂದಿರೋದು ಸಂತೋಷವಾಗಿರೋದಕ್ಕೆ, ಹೀಗ್ ಡಲ್ ಆಗಿರೋದಕ್ಕಲ್ಲ ಕಲ್ಯಾಣಿ. ಬಂದಿದ್ಯಾರೋ ಸ್ಲಮ್ ಹುಡ್ಗ ಅಂದ್ರೆ ನನ್ ಕೈಲಿ ನಂಬೋಕ್ ಆಗ್ತಿಲ್ಲ ಆಫೀಸರ್. ನಾವೀಗ ಕೇರಳಾಗ್ ಬಂದಿದೀವಿ. ಇಲ್ಲಿ ನಿಮ್ಮೇಲೆ ಅಟ್ಯಾಕ್ ಮಾಡೋಷ್ಟು ದ್ವೇಷ ಯಾರಿಗಿರುತ್ತೆ ಆಫೀಸರ್? ಆ ಹುಡ್ಗಿನ ನೋಡ್ತಿದ್ರೆ ಸಂಪದನ ಹಾಗೆ ಇದ್ದಾಳೆ. ಹಾಗೆ ಇರೋದಲ್ಲ, ಅವಳೇ ಸಂಪದ ಅಂತ ನನ್ನ ನಂಬಿಕೆ. ಅವಳೇ ನಿಮ್ಮೇಲೆ ಅಟ್ಯಾಕ್ ಮಾಡ್ಸಿರ್ಬಹುದಲ್ವಾ? ಸಂಪದ ಹಾಗೆ ಇಲ್ಲೊಬ್ಳು ಹುಡುಗಿ ಕಾಣಿಸಿದಕ್ಕೆ ಅವಳೇ ಅಟ್ಯಾಕ್ ಮಾಡಿರಬಹುದು ಅನ್ನೋ ಅನುಮಾನ ನಿನಗೆ ಬಂದಿರಬಹುದು. ಬಟ್ ನನಗೆ ಆ ಸಿದ್ದುನೇ ಅಟ್ಯಾಕ್ ಮಾಡಿದಾನೆ ಅಂತ ಅನಿಸ್ತಾ ಇದೆ. ಇದೇನು ಆಫೀಸರ್, ಸಿದ್ದು ಹೇಗ್ ಬರ್ತಾನೆ? ಅವರಿಬ್ರು ಸತ್ತು ಹೋಗಿದ್ದಾರೆ ಅನ್ಕೊಂಡ್ವಿ, ಆದ್ರೆ ಅವರಿಬ್ರು ಬಾಡಿ ಸಿಗ್ಲಿಲ್ಲ. ಸಿಕ್ಕಿರೋ ಬಾಡೀಸ್ಗೂ ಅವ್ರ DNA ಮ್ಯಾಚ್ ಆಗ್ತಿಲ್ಲ. ನೋ ಡೌಟ್ ಶೌರ್ಯ, ಸತ್ತಿದ್ದು ಸಿದ್ದು ಸಂಪದ ಅಲ್ಲ. ಆ ಜಾಗದಲ್ಲಿ ಸಿಕ್ಕಿರೋ ಡೆಡ್ ಬಾಡೀಸ್ನ ನೋಡಿ ಮೊದಲು ನಾವು ಅವರೇ ಅನ್ಕೊಂಡ್ವಿ. ಬಟ್ ಏಜ್ ಗ್ರೂಪ್ ಬ್ಲಡ್ ಗ್ರೂಪ್ ಮ್ಯಾಚ್ ಆಗದೆ ಇದ್ದದ್ದಕ್ಕೆ ಅನುಮಾನದಿಂದ ಎನ್ಕ್ವೈರಿ ಮಾಡಿದಾಗ ಅವರು ಲವರ್ಸ್ ಅಂತ ಗೊತ್ತಾಯ್ತು. ದೊಡ್ಡವರು ಅವ್ರ ಪ್ರೀತಿನ ಒಪ್ಕೊಳ್ದೇ ಇದ್ದದ್ದಕ್ಕೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಆ ಪ್ಲೇಸಲ್ಲಿ ಸರಿಯಾಗಿ ಚೆಕ್ ಮಾಡಿದ್ರ ಅಲ್ಲಿ ಏನಾದರೂ ಪ್ರೂಫ್ ಸಿಕ್ತಾ? ಅಂದ್ರೆ ಅವ್ರು ಹಾಕೊಂಡಿರೋ ಬಂಗಾರ ಒಡವೆ ಅಂಥದ್ದೇನಾದ್ರು? ನೋ, ಅಂಥದ್ದೇನೂ ಸಿಕ್ಕಿಲ್ಲ. ಸ್ಪಾಟಲ್ಲಿ ನೀನು ಶೂಟ್ ಮಾಡಿದ ಬುಲೆಟ್ಸ್ ಮಾತ್ರ ಸಿಕ್ಕಿದೆ. ಅಂದ್ರೆ ಸಿದ್ದು ಸಂಪದ ಮತ್ತೆ ತಪ್ಪಿಸ್ಕೊಂಡಿದ್ದಾರೆ. ಎಸ್, ಅಷ್ಟು ಹೈಟಿಂದ ಬಿದ್ದರೂ ಕೂಡ ಅವರು ಅದು ಹೇಗೆ ಉಳ್ಕೊಂಡಿದ್ದಾರೆ ಅಂತ ನನಗೂ ಆಶ್ಚರ್ಯ ಆಗ್ತಿದೆ. ನನ್ನ ಕೈಯಾರನೆ ಸಾಯ್ಬೇಕು ಅಂತ ಅವ್ರ ಹಣೆ ಬರಹದಲ್ಲಿದೆ ಅನ್ಸುತ್ತೆ. ಅದಕ್ಕೆ ತಪ್ಪಿಸ್ಕೊಂಡಿದ್ದಾರೆ. ಬಿಡಲ್ಲ, ಅವರನ್ನ ಯಾವುದೇ ಪರಿಸ್ಥಿತಿಯಲ್ಲೂ ಬಿಡಲ್ಲ. ಅಲ್ಲಿಂದ ಅವ್ರು ತಪ್ಪಿಸ್ಕೊಂಡಿದ್ದಾರೆ ಅಂದ್ರೆ ಎಲ್ಲಿಗೆ ಹೋಗಿರ್ತಾರೆ? ಯಾದಗಿರಿ, ಟೀ ತಗೊಂಡ್ಬಾ. ಯಾದಗಿರಿ ಶಬರಿಮಲೆಗೆ ಹೋಗಿದ್ದಾನೆ ಶೌರ್ಯ. ನಮ್ಮ ಕೃಷ್ಣ ಇದ್ದಾನೆ. ಕೃಷ್ಣ ಸರ್, ಹೋಗಿ 2 ಟೀ ತಗೊಂಡ್ಬಾ. ಓಕೆ ಸರ್. ಅವನ್ ನನ್ನ ಕೈಯಾರೆ ಸತ್ತಿಲ್ಲ ಅಂತ ಚಿಕ್ಕ ನೋವು ಉಳ್ಕೊಂಡಿತ್ತು. ಅದಕ್ಕೆ ಅವನು ಬದುಕಿ ಉಳ್ಕೊಂಡಿದ್ದಾನೆ. ಅವನು ಖಂಡಿತ ನನ್ನ ಕೈಯಿಂದಾನೇ ಸಾಯ್ತಾನೆ. ಶೌರ್ಯ, ರಿಲ್ಯಾಕ್ಸ್. ಮೊದಲು ಅವರು ಏನಾಗಿದ್ದಾರೆ, ಅಲ್ಲಿಂದ ತಪ್ಪಿಸ್ಕೊಂಡು ಅವರು ಎಲ್ಲಿಗೆ ಹೋಗಿದ್ದಾರೆ ಅಂತ ಮೊದಲು ಟ್ರೇಸ್ ಮಾಡೋಣ. ಸರ್, ಟೀ ಸರ್. ಸಿದ್ದು ಸಂಪದ ಸತ್ತೋದ್ರು ಅನ್ನೋ ವಿಷಯ ಕೇಳಿ
ಮನೇಲಿ ಎಲ್ಲರೂ ಖುಷಿ ಪಟ್ರು. ಕಲ್ಯಾಣಿಗೂ ನನಗೂ ಇನ್ನು ಯಾವ ಸಮಸ್ಯೆ ಬರಲ್ಲ ಅಂತ. ಇಬ್ರು ಒಂದಾಗೋಕೆ ಇದ್ದ ಅಡ್ಡಿ ತೊಲಗೋಯ್ತು ಅಂತ ನಂಬಿಕೆಯಿಂದ ಇದ್ದಾರೆ. ಇವಾಗ ಈ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಎಲ್ಲರೂ ಅಪ್ಸೆಟ್ ಆಗ್ತಾರೆ. ಮತ್ತೆ ಎಲ್ಲಿಂದ ಯಾವ ಸಮಸ್ಯೆ ಬರುತ್ತೋ ಅಂತ ಟೆನ್ಷನ್ ಮಾಡ್ಕೋತಾರೆ. ನನ್ನ ಸರ್ವಿಸಲ್ಲಿ ತುಂಬಾ ಕೇಸ್ಗಳನ್ನು ಡೀಲ್ ಮಾಡಿದ್ದೀನಿ. ತುಂಬಾ ಜನ ಅಪರಾಧಿಗಳ ಬಗ್ಗೆ ಕೇಳಿದ್ದೀನಿ. ಆದರೆ ಇಂಥವ್ರ ಬಗ್ಗೆ ಕೇಳಲಿಲ್ಲ. ಅವರು ಅವ್ರ ಸಂಬಂಧಿಕರ ಮನೆಯಲ್ಲೇ ಕಳ್ತನ ಮಾಡಬೇಕು ಅಂತ ನೋಡಿದವರು, ಸ್ವಂತದವ್ರ ಪ್ರಾಣ ತೆಗಿಬೇಕು ಅಂತ ನೋಡಿದ್ರು. ಆ ಸಂಪದ ಅವನಿಗಿಂತ ತುಂಬಾ ಡೇಂಜರ್. ಅವನನ್ನ ಕಾಪಾಡ್ಕೊಳ್ಳೋದಕ್ಕೆ ಕೊನೆಗೆ ಹೆತ್ತ ಮಗುನೇ ಅಡ್ಡ ಇಟ್ಕೊಂಡು ಮಗು ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದಾರೆ. ಇಂಥವರೆಲ್ಲ ಅದು ಹೇಗೆ ಹುಟ್ಟುತ್ತಾರೋ? ಅವರನ್ನು ನೋಡಿದ್ರೆ ಮನುಷ್ಯ ಅನ್ನೋ ಮಾತಿಗೆ ಅರ್ಥ ಇಲ್ಲದೆ ಇರೋ ಹಾಗಾಗತ್ತೆ. ಒಬ್ಬ ಮನುಷ್ಯನಿಗೆ ಸಹಾಯ ಮಾಡ್ತಾ ಸಂತೋಷವಾಗಿ ಈ ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ. ಆದರೆ ಇಂಥವ್ರು ಹುಟ್ಟಬಾರ್ದು ವಾಸು. ಒಂದು ವೇಳೆ ಹುಟ್ಟಿದ್ರೂ ಬದುಕಬಾರ್ದು. ಈ ಸಲ ಅವರು ಬದುಕುಳ್ದಿರೋದು ಅವ್ರ ಅದೃಷ್ಟ. ಹೇಳೋದು ಮರ್ತಿದ್ದೆ, ಸ್ಪಾಟಲ್ಲಿ ಆ ಸಿದ್ದು ಫೋನ್ ಸಿಕ್ಕಿದೆ. ಫೋನ್ ಸಿಕ್ಕಿದೆ ಅಂದ್ರೆ ಅವನೇ ಬೇಕು ಅಂತ ಬಿಟ್ಟು ಹೋಗಿರ್ತಾನೆ ಅನ್ಸುತ್ತೆ. ಅವನು ಎಲ್ಲಿ ಹೋಗಿದ್ದಾನೆ ಏನು ಅಂತ ಗೊತ್ತಾಗಬಾರ್ದು ಅಂತಾನೆ ಹಾಗೆ ಮಾಡಿರ್ತಾನೆ. ಸಾವಿನವರೆಗೂ ಹೋಗಿ ಬಂದಿದ್ದಾನಲ್ಲ, ಅವನ್ ಬುದ್ಧಿವಂತಿಕೆ ತೋರಿಸಿದ್ದಾನೆ. ಬಟ್ ಯಾವತ್ತೋ ಎಲ್ಲೋ ಒಂದು ಚಿಕ್ಕ ಕ್ಲೂ ಖಂಡಿತವಾಗ್ಲೂ ಸಿಗತ್ತೆ. ಅದು ಸಿಕ್ಕ ದಿನ ಅವನ ಸಾವಿನ ದಿನ ಎರಡೂ ಒಂದೇ ಆಗಿರುತ್ತೆ. ಏನಮ್ಮ ಫೋನ್ ಮಾಡ್ದೆ? ತಮ್ಮನ್ ತಿಥಿ ಬಗ್ಗೆ ಹೇಳೋದಕ್ಕೆ ಫೋನ್ ಮಾಡಿದ್ಯಾ? ಆ ದೇವ್ರ ದಯೆಯಿಂದ ಅದೆಲ್ಲ ಏನು ಇಲ್ಲ ಕಣೆ. ಕಣ್ ಮುಂದೆನೆ ಬೆಳ್ದಿರೋ ಮಗ ಹೋದ್ರೆ ದೇವ್ರ ದಯೆ ತಿಥಿ ಮಾಡಲ್ಲ ಅಂತೀಯಲ್ಲ, ಯಾಕಮ್ಮ? ನಾನು ಹೇಳೋದ್ ಪೂರ್ತಿ ಕೇಳಿಸ್ಕೊಳೆ. ಸಿದ್ದು ಸತ್ತಿಲ್ಲ, ಅವನ್ ಬದುಕಿದ್ದಾನೆ. ಏನಮ್ಮ ನೀನ್ ಹೇಳ್ತಿರೋದು? ಸಿದ್ದು ಸಿದ್ದು ಬದುಕೇ ಇದ್ದಾನ? ಹೇಳು ವಾಸು. ಶೌರ್ಯ, ಒಂದ್ಸಲ ನೀನು ವಾಟ್ಸಪ್ ಚೆಕ್ ಮಾಡು. ನಾನೊಂದು ಫೋಟೋ ಕಳಿಸಿದ್ದೀನಿ, ನೋಡು. 1 minute. ಸೂಪರ್ ವಾಸು, ಕನ್ಫರ್ಮ್ ಆಗಿ ಅವನು ಸಿದ್ದುನೇ. ಯಾದಗಿರಿ ಹತ್ರ ಇರೋ ಆ ಲೊಕೇಶನ್ ಡೀಟೇಲ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಎಲ್ಲಾನು ತಗೋ. ನಾನು ಕೇರಳಕ್ಕೆ ಹೊರಡ್ತೇನೆ. ಅವರನ್ನು ಅಲ್ಲೇ ಹಿಡಿತೀನಿ. ಅಂದ್ರೆ ಅವರಿಬ್ರು ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಸಂಪದ ಮತ್ತೆ ಆ ಹುಡುಗಿ ಇಬ್ರು ಒಂದೇ ಅಂತ ಡೌಟ್ ಇದೆ. ಆದ್ರೆ ರಾತ್ರಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು ಕನ್ಫರ್ಮ್ ಆಗಿ ಸಿದ್ದುನೇ.
ಅವನು ತಗೊಂಡು ಹೋಗಿರೋ ಒಡವೆ ದುಡ್ಡು ಸಿಗ್ಲಿಲ್ಲ ಅಂದಾಗಲೇ ನನಗೆ ಅನುಮಾನ ಬಂತು. ಬಟ್ ರಾತ್ರಿ ಕನ್ಫರ್ಮ್ ಆಯ್ತು. ಆ ಸಿದ್ದು ಬದುಕೆ ಇದ್ದಾನೆ ಅಂದ್ರೆ ಮತ್ತೆ ನಿಮ್ಮ ಮೇಲೆ ಅಟ್ಯಾಕ್ ಮಾಡದೇ ಇರ್ತಾನೆ ಆಫೀಸರ್. ನನಗೆ ತುಂಬಾ ಭಯ ಆಗ್ತಿದೆ ಆಫೀಸರ್. ಭಯ ಪಟ್ಕೋಬೇಕಾಗಿರೋದು ನೀನಲ್ಲ, ಅವರು. ನನ್ನ ಕಣ್ಣೆದುರಿಗೆ ನೀನಿನ್ ಸಾಯಿಸ್ಬೇಕು ಅಂತ ನೋಡಿದ್ಮೇಲೂ ಕೂಡ ಅವನನ್ನ ನನ್ನ ಕೈಯಾರೆ ಏನು ಮಾಡೋಕ್ಕಾಗ್ಲಿಲ್ವಲ್ಲ ಅಂತ ತುಂಬಾ ನೋವಾಗ್ತಾ ಇದೆ. ಆದ್ರೆ ಅವನು ಬದುಕಿದಾನೆ ಅಂತ ಗೊತ್ತಾದ್ಮೇಲೆ ಸತ್ಹೋದ ಅನ್ಕೊಂಡಿದ್ದವನು ಸಾವನ್ನ ಹುಡುಕೊಂಡು ಬಂದಿದ್ದಾನೆ ಅಂತ ಅರ್ಥ ಆಯ್ತು. ಅವನೆಷ್ಟು ಅಪಾಯಕಾರಿ ಮನುಷ್ಯ ಅಂತ ನಾವು ನೋಡಿದೀವಲ್ಲ ಆಫೀಸರ್. ಅವನು ಅಪಾಯಕಾರಿ ಆದ್ರೆ ಅಪಾಯಕ್ಕೆ ಅಪಾಯವಾಗಿರೋ ಪೊಲೀಸ್ ಆಫೀಸರ್ ನಾನು. ನನ್ನ ಹೆಂಡತಿಯಾಗಿ ನೀನ್ ಭಯ ಪಡಬಾರ್ದು. ಅವನ್ ಖಂಡಿತ ಮತ್ತೆ ಬಂದೇ ಬರ್ತಾನೆ, ಬರ್ಲೇಬೇಕು. ಈ ಸಲ ಅವನನ್ನ ಸಾಯಿಸೋದಷ್ಟೇ ಅಲ್ಲ, ಜೈಲಿಗೆ ಹಾಕಿ ಸಾಯೋವರೆಗೂ ಸಾವಿಗೋಸ್ಕರ ಕಾಯೋ ಹಾಗೆ ಮಾಡ್ತೀನಿ. ಈ ಸಲ ಮಾತ್ರ ಸುಮ್ಮನೆ ಬಿಡೋದಿಲ್ಲ. ನಾವು ಹುಷಾರಾಗಿರ್ಬೇಕು ಆಫೀಸರ್. ಹುಷಾರಾಗಲ್ಲ, ಹ್ಯಾಪಿಯಾಗಿರ್ಬೇಕು ಮೇಡಮ್. ಇಷ್ಟು ಅಂದವಾಗಿರೋ ಜಾಗಕ್ಕೆ ಬಂದು ಅವ್ರ ಬಗ್ಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಯಾಕೆ ಮಾಡಬೇಕು? ಬರ್ಬೇಕು ಬರ್ಬೇಕು ಬರ್ಬೇಕು, ಹ್ಯಾಪಿ ಮೂಡಿಗೆ ಬರ್ಬೇಕು. ಹಾ, ಕೇಳ್ತಿದ್ದ ಹಾಗೇನೆ ಹಾಗೆ ಹೇಗ್ ಬರಕ್ಕಾಗತ್ತೆ? ನಿಜಾನೇ ಅಲ್ವಾ? ಹೇಗ್ ಬರತ್ತೆ? ಹೀಗ್ ಬರತ್ತಾ? ಹೀಗ್ ಬರತ್ತಾ? ಹೀಗೆ 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 ಹೀಗ್ ಬರತ್ತಾ? ನಿಮ್ಮನ್ನ ಹೀಗೆ ಫೋಟೋದಲ್ಲಿ ನೋಡೋದನ್ನ ಬಿಟ್ರೆ ಜೀವನದಲ್ಲೂ ನೀವಿಬ್ರು ಹೀಗೆ ಒಂದಾಗಿರ್ಬೇಕು ಅಂತ ಎಷ್ಟು ಆಸೆ ಪಡ್ತಿದೆ ಗೊತ್ತಾ? ಆ ದೇವ್ರ ದಯದಿಂದ ಇಷ್ಟು ದಿನಗಳಾದ್ಮೇಲೆ ನೀವಿಬ್ರು ಹೀಗೆ ಒಂದಾಗಿರೋ ಹಾಗೆ ಆಶೀರ್ವಾದ ಮಾಡ್ದ. ಬಂದ ಸಂಕಟಗಳೆಲ್ಲ ದೂರಾಗಿ ನಿಮ್ಮಿಂದ ದೂರಾಗಿದ್ದ ಸಂತೋಷನ ಹುಡುಕೊಂಡು ನೀವಿಬ್ರು ದೂರ ಹೋಗಿದ್ದೀರಾ. ನನಗ್ ಗೊತ್ತು, ಇನ್ನು ಮುಂದೆ ನೀವಿಬ್ರು ಯಾವತ್ತೂ ಆನಂದವಾಗಿರ್ತೀರಾ. ನನಗ್ ಬೇಕಾಗಿದ್ದಿದ್ದು ಅದೇ. ಏನಮ್ಮ, ತುಂಬಾ ದಿನ ಆದ್ಮೇಲೆ ನಿಮ್ ಮುಖದಲ್ಲಿ ಸಂತೋಷ ಕಾಣ್ತಿದೆ. ನಿಜನೇ ಚಿನ್ನಿ, ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಯಾವಾಗ್ಲೂ ಏನೋ ಕಳ್ಕೊಂಡಿರೋ ಹಾಗೆ ಸದಾ ಏನೋ ಯೋಚಿಸ್ತಾನೆ ಇರ್ತಿದ್ರಿ. ಅಂಥದ್ರಲ್ಲಿ ನೀವು ಸಂತೋಷವಾಗಿರೋದನ್ನ ನೋಡಿ ನನಗೆ ಆಶ್ಚರ್ಯ ಆಗ್ತಿದ್ಯಮ್ಮ. ಮಕ್ಕಳು ಸಂತೋಷವಾಗಿರ್ಬೇಕು ಅನ್ನೋದೇ ದೊಡ್ಡವ್ರ ಆಸೆ. ಕಣ್ಣು ಮುಂದೆ ಕಲ್ಯಾಣಿ ಕಷ್ಟಪಡ್ತಾನೆ ಇದ್ರೆ ಅದನ್ನ ನೋಡ್ಕೊಂಡು ನಾನ್ ತಾನೇ ಹೇಗ್ ಸಂತೋಷವಾಗಿರೋದಕ್ಕೆ ಸಾಧ್ಯ?